ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಮಚಂದ್ರ ಅಂತೇಳಿ ತುರುವೇಕೆರೆಯಿಂದ ಬಂದಿದ್ದೀನಿ. ನಮ್ದೊಂದು ಸ್ವಂತ ಗ್ರಂಥಾಲಯ ಇದೆ, ಶ್ರೀ ಚಿದಂಬರೇಶ್ವರ ಉಚಿತ ಗ್ರಂಥಾಲಯ ಅಂತ. ಸೊ ಅದರಲ್ಲಿ ಮೋರ್ ದನ್ 20,000 ಬುಕ್ಸ್ ಇದೆ. ಬಟ್ ಯಾವ ಪುಸ್ತಕ ಓದಬೇಕು, ನಮ್ಗೆ ಎಂಥ ಪುಸ್ತಕ ಅವಶ್ಯಕತೆ ಇದೆ ಇವತ್ತಿನ ಪ್ರಸ್ತುತ ಸನ್ನಿವೇಶದಲ್ಲಿ ಅದು ತಿಳ್ಕೊಬೇಕು ಅಂತಂದರೆ ನಾವು ಪುಸ್ತಕ ಪರಿಚಯ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಪ್ರತಿ ತಿಂಗಳು ಮೊದಲನೇ ಶನಿವಾರ ಪುಸ್ತಕ ಪರಿಚಯ ಕಾರ್ಯಕ್ರಮ ನಡೀತಾ ಇದೆ. ಪ್ರತಿ ತಿಂಗಳು ಒಬ್ಬರು ರಿಸೋರ್ಸ್ ಪರ್ಸನ್ಸ್ ಬರ್ತಾರೆ, 1 ಗಂಟೆ ಒಂದು ಪುಸ್ತಕದ ಬಗ್ಗೆ ಮಾತಾಡ್ತಾರೆ. ಸೊ ಈಗಾಗಲೇ 195 ತಿಂಗಳು ಕಳೆದಿದೆ. ಅಂದರೆ 195 ಪುಸ್ತಕಗಳನ್ನು ವಿತೌಟ್ ರೀಡಿಂಗ್ ಅದ್ರ ಬಗ್ಗೆ ಪುಸ್ತಕದ ಬಗ್ಗೆ ತಿಳ್ಕೊಂಡಿದ್ದಾರೆ. ಇದರ ಉದ್ದೇಶ ಏನು ಅಂದರೆ ಗ್ರಂಥಾಲಯನ ಹೇಗೆ ಉಪಯೋಗಿಸ್ಕೋಬೇಕು, ಯಾವ ಪುಸ್ತಕ ಉಪಯೋಗಿಸ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋದೇ ಈ ಪುಸ್ತಕ ಪರಿಚಯದ ಕಾರ್ಯಕ್ರಮ. ಅಂದರೆ ಎಲ್ಲರೂ ಎಲ್ಲ ಪುಸ್ತಕನೂ ಓದೋಕ್ಕಾಗಲ್ಲ. ಆಮೇಲೆ ಯಾವ ಪುಸ್ತಕ ಓದಬೇಕು ಅಂತ ಸೆಲೆಕ್ಟ್ ಮಾಡೋದು ಇದೆಯಲ್ಲ, ಅದಿನ್ನೂ ಕಷ್ಟವಾದ ಕೆಲಸ. ಅದಕ್ಕೋಸ್ಕರ ಈ ಒಂದು ಪುಸ್ತಕ ಪರಿಚಯ ಜ್ಞಾನ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡೋಕ್ಕೆ ಅನುಕೂಲ ಆಗುವಂಥದ್ದು ಪುಸ್ತಕ ಪರಿಚಯ. 1 ಗಂಟೆಯಲ್ಲಿ ನೀವು ಒಂದು ಪುಸ್ತಕದ ಬಗ್ಗೆ ತಿಳ್ಕೊತೀರಾ, ಅದ್ರ ಬಗ್ಗೆ ಆಸಕ್ತಿ ಬರುತ್ತೆ. ಹಾಗಾಗಿ ಅದರಿಂದ ಗ್ರಂಥಾಲಯಕ್ಕೆ ಭೇಟಿ ಕೊಡ್ತೀರಾ. ಗ್ರಂಥಾಲಯಕ್ಕೆ ಭೇಟಿ ಕೊಟ್ಟಾಗ ನಿಮಗೆ ಆಟೋಮೆಟಿಕ್ ಆಗಿ ಪುಸ್ತಕ ಓದುವ ಹವ್ಯಾಸ ಬೆಳೀತಾ ಹೋಗುತ್ತೆ. ಆಗ ನಿಮ್ಮ ಜ್ಞಾನ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಒಂದು ಕಾರ್ಯಕ್ರಮದಿಂದ ಮೋಟಿವೇಟ್ ಆಗಿ ಜ್ಞಾನಧಾರೆ ಅನ್ನೋ ಒಂದು ಕಾರ್ಯಕ್ರಮ ಚಿತ್ತೂರು ಸಹ ನಡೀತಾ ಇದೆ. 15ನೇ ತಾರೀಕು ಪ್ರಾರಂಭ ಆಗ್ತಾ ಇದೆ. ಇದಕ್ಕೆ ಸಹಯೋಗ ಕಿಶಾ ಎಜುಕೇಷನ್ ಚಾರಿಟಬಲ್ ಟ್ರಸ್ಟ್ ಹಾಗೂ ಅಗ್ರಿ ಅನ್ನೋ ಟೂರಿಸಂನವರು ನೊಂದಿಗೆ ಈ ಕಾರ್ಯಕ್ರಮ ನಡೀತಾ ಇದೆ. ದಯವಿಟ್ಟು ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಬನ್ನಿ, ಭಾಗವಹಿಸಿ. ಈ ಕಾರ್ಯಕ್ರಮಕ್ಕೆ ಉತ್ತೇಜನ ಕೊಟ್ಟು ಈ ಪುಸ್ತಕ ಪರಿಚಯ ಮುಖಾಂತರ ಜ್ಞಾನಧಾರ ಎಲ್ಲ ಕಡೆನೂ ಹರಿಲಿ ಅನ್ನೋದಕ್ಕೆ ಹೇಳಿ ನಿಮಗೆಲ್ಲ ಬೇಡ್ಕೊತಾ ಇದ್ದೀನಿ. ನಿಮ್ಮ ಧನ್ಯವಾದ.